ಸೊ ನಾನು ಇವತ್ತು ಒಂದು ವಿಚಾರ ಹೇಳ್ಬೋದು ವೀಕ್ಷಕರ ಮುಂದೆ ಅಂದರೆ, ಒಬ್ಬ ಡ್ಯಾನ್ಸ್ ಮಾಸ್ಟರ್ ಅಂದರೆ ಬರೀ ಡ್ಯಾನ್ಸ್ ಅಲ್ಲ, ಮತ್ತು ಲಿರಿಕ್ಸ್ ಸೆನ್ಸ್ ಇರಬೇಕು, ಬೀಟ್ ಸೆನ್ಸ್ ಇರಬೇಕು, ಎಡಿಟಿಂಗ್ ಸೆನ್ಸ್ ಇರಬೇಕು, ಲೈಟಿಂಗ್ ಸೆನ್ಸ್ ಇರಬೇಕು. ಆ್ಯಕ್ಟರ್ಸ್ ಗೊತ್ತಿಲ್ಲ ಅಂದರೆ ಅವ್ರಿಗೆ ನೀವು ಡ್ಯಾನ್ಸ್ ಮಾಡಿ ಆ್ಯಕ್ಟ್ ಮಾಡಿ ನೀವು ತೆಗೆದುಬಿಟ್ಟು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡ್ಬೇಕು. ಸೊ ಯು ಆಲ್ಸೋ ಹ್ಯಾವ್ ಟು ಬಿ ಆನ್ ಆ್ಯಕ್ಟರ್. ಸೊ ಓವರ್ ಆಲ್ ಪ್ಯಾಕೇಜ್ ಆದ್ರೇ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗೋಕ್ಕೆ ಸಾಧ್ಯ. ಏನು ಅನಿಸಿಕೆ ನಿಮಗೆ ಸಿಗಬೇಕಾಗಿರೋ ಬೆಲೆ, ಕೊರಿಯೋಗ್ರಫರ್ಸ್ಗೆ ಡ್ಯಾನ್ಸರ್ಸ್ಗೆ ಸಿಗಬೇಕಾಗಿರೋ ಒಂದು ಬೆಲೆ ಕನ್ನಡ ಇಂಡಸ್ಟ್ರೀಲಿ ಸಿಗ್ತಾ ಇದೆಯಾ ಸರ್? ಇದೆ. ನನ್ನ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಮತ್ತು ಹೀರೋಯಿನ್ಸ್ ಎಲ್ಲನೂ ಲವ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ನಾವು ಯಾವ ರೀತಿ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ನಾವು ಕೋಪದಿಂದ ಮಾಡಿದ್ರೆ ಅವರು ಕೋಪದಿಂದ ಮಾಡ್ತಾರೆ, ನಾವು ಪ್ರೀತಿ ಮಾಡಿದ್ರೆ ಅವರು ಪ್ರೀತಿ ಮಾಡ್ತಾರೆ. ಇದ್ದಿದ್ದೆ ಒಂದಷ್ಟು ಮೂಮೆಂಟ್ಸ್ಗಳು ಬರೋದಿಲ್ಲ ಅಂದಾಗ ಚೇಂಜ್ ಆಗ್ತಿರ್ತವೆ, ಅದೆಲ್ಲನೂ ಬದಲಾಗುತ್ತೆ. ನೀವೇ ಹೇಳೋ ಥರ ಪ್ರೆಸೆಂಟೇಷನ್ ಹಾಡಿಗೆ ಹಾಗೇ ಬೇಕು ಅಂತಲೂ ಇಲ್ಲ. ಇವಾಗ ಕೂತ್ಕೊಳ್ಳೋದನ್ನ ನಿಂತ್ಕೊಳ್ಳೋದನ್ನ ಕೂತ್ಕೋಬೋದು. ಏನು ರೀತಿ ಮಾಡಿದ್ರು ಜನಕ್ಕೆ ಇಷ್ಟ ಆಗಬೇಕು, ಅಲ್ಲಿರೋರಿಗೆ ಇಷ್ಟ ಆಗಬೇಕು. ಫಸ್ಟ್ ಆಫ್ ಆಲ್ ಡೈರೆಕ್ಟ್ರಿಗೆ ಇಷ್ಟ ಆಗಬೇಕು. Watch complete episode on Open Talk with Shreya's YouTube channel